ಯು ಗೈಸ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಧೀಮಹಿ ಈಕೋಸ್ಟೇಯಲ್ಲಿದ್ದೀನಿ. ಯು ಗೈಸ್ ಆಲ್ರೆಡಿ ನೋ ಹಂಸ ಅವರು ರೀಸೆಂಟಾಗಿ ಒಂದು ಫಾರ್ಮ್ ಹೌಸ್ ಕನ್ಸ್ಟ್ರಕ್ಟ್ ಮಾಡಿದರು. ಸೊ ರೀಸೆಂಟಾಗಿ ಹೌಸ್ ವಾರ್ಮಿಂಗ್ ಕೂಡ ಆಯಿತು. ಕೆಲವೊಂದು ಪೆಂಡಿಂಗ್ ಚಿಕ್ಕ ಪುಟ್ಟ ವರ್ಕ್ಸ್ ಇತ್ತು. ದ್ಯಾಟ್ ಇಸ್ ವೈ ವಿ ಆರ್ ಹಿಯರ್ ಟುಡೇ. ಸೊ ಕಂಪ್ಲೀಟ್ ವ್ಲಾಗ್ ಇಸ್ ಅಬೌಟ್ ಧೀಮಹಿ ಆ್ಯಂಡ್ ವಿಲೇಜ್ ವೈಬ್ಸ್. ಕೀಪ್ ವಾಚಿಂಗ್. ಇಸ್ ಧೀಮಹಿ. ಬರೀ ಗೇಟ್ ಕಾಣ್ತಿದೆ, ಒಳಗಡೆ ಏನೂ ಕಾಣ್ತಿಲ್ಲ ಅಂತ ನೋಡ್ತಿದ್ದೀರಾ. ಅವಳು ಆಲ್ರೆಡಿ ಗಾಡಿ ಎತ್ಕೊಂಡು ರೆಡಿ ಇದ್ದಾಳೆ. ಮೀಟ್ ದಿಸ್ ಬ್ಯೂಟಿಫುಲ್ ಡಾರ್ಲಿಂಗ್ಸ್, ಈಶ್ವರ ಮತ್ತು ಗೌರಿ, ಶಂಕರ ಆ್ಯಂಡ್ ಗೌರಿ. ಸೊ ದಿಸ್ ಇಸ್ ಧೀಮಹಿ ಎಂಟ್ರೆನ್ಸ್. ಒಳಗಡೆ ಬಂದರೆ ಇಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇದು ಲಾನ್ ಏರಿಯಾ. ಮನೆ ಒಳಗಡೆನೂ ತೋರಿಸ್ತೀನಿ. ಲೆಟ್ಸ್ ಗೋ ಇನ್ಸೈಡ್. ಹಳ್ಳಿ ಮನೆ ಥರ ಎಲ್ಲ ಮನೆ ಥರನೂ ನೋಡಿರ್ತೀರಲ್ವ, ಇದೊಂಥರ ಬ್ಯೂಟಿಫುಲ್ ಆಗಿರೋ ತೊಟ್ಟಿ ಮನೆ. ಫುಲ್ ಡೈರೆಕ್ಟ್ ಸನ್ಲೈಟೇ ಬರುತ್ತೆ ಒಳಗಡೆ. ಆ್ಯಂಡ್ ಇಲ್ಲೊಂದು ಸ್ವಿಂಗ್ ಕೂಡ ಇದೆ. ಬೆಸ್ಟ್ ಪಾರ್ಟ್ ಆಫ್ ದಿಸ್ ಪ್ಲೇಸ್ ಇಸ್ ಈ ದೇವರ ಮನೆ. ಐ ಜಸ್ಟ್ ಲವ್ ದಿಸ್. ಆ್ಯಂಡ್ ಅ ಸ್ಮಾಲ್ ಕಿಚನ್. ಸೊ ನಿಮಗೆ ಏನಾದರೂ ಕುಕ್ ಮಾಡ್ಕೊಳ್ಳೋಕ್ಕಿದ್ರೆ ಯು ಕ್ಯಾನ್ ಯೂಸ್ ದ ಕಿಚನ್. ದಿಸ್ ಇಸ್ ಬೆಡ್ರೂಮ್ ನಂಬರ್ 1, which has small storage space and restroom. And idu common toilet. And this is bedroom number 2. ಕತ್ಲೆ ಇದೆ ಬಿಕಾಸ್ ಲೈಟ್ ಆನ್ ಮಾಡಿಲ್ಲ. ಓಕೆ, ಸೊ ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಈಕೋ ಸ್ಟೇ ಧೀಮಹಿ. ಆ್ಯಂಡ್ ಯು ವಿಲ್ ಆಲ್ಸೋ ಗೆಟ್ ವೈಫೈ ಕನೆಕ್ಷನ್ ಹಿಯರ್. ಬಟ್ ಇಷ್ಟು ದೂರ ಎಲ್ಲ ಬರೋದು ಯಾಕೆ ವೈಫೈ ಯೂಸ್ ಮಾಡೋದಕ್ಕೆ? ಸೊ ನೋ ನೆಟ್ವರ್ಕ್, ನೋ ಕಾಲ್ಸ್, ನೋ ಮೆಸೇಜಸ್, ಆ ಥರ ಇರಬೇಕು. ಬಟ್ ಯು ವಿಲ್ ಗೆಟ್ ವೈಫೈ ಹಿಯರ್. ಸೊ ಈ ಬ್ಯೂಟಿಫುಲ್ ಪ್ರಾಪರ್ಟಿ ಸುತ್ತಮುತ್ತ ಅವ್ರದ್ದು ಕಂಪ್ಲೀಟಾಗಿ ಫಾರ್ಮ್ ಹೌಸ್ನ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ಸದ್ಯಕ್ಕೆ ಇವಾಗ ಅವರೆಕಾಯಿ ಬಿಟ್ಟಿದೆ. ಇಲ್ಲಿ ಫುಲ್ಲು ಈ ಗ್ರೌಂಡ್ ಪೂರ್ತಿ ಅವರೆಕಾಯಿ ಬೆಳೆದಿದ್ದಾರೆ. ಸೊ ಹಂಸಕ್ಕ ಇವಾಗ ಅವರೆಕಾಯಿ ಕೀಳೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಹೆಲ್ಪ್ ಬೇಕಾರಿ? ಎಷ್ಟು ಕಿತ್ತು ಅವರೆಕಾಯಿ ಜಾಲ್ ಚೆನ್ನಾಗಿದೆ ಹಂಸ. ಇಲ್ಲ, ತುಂಬ ಚೆನ್ನಾಗಿದೆ, ದಪ್ಪ ದಪ್ಪ ಇದೆ. ನಮ್ಮನೆಗಾ? ಥ್ಯಾಂಕ್ ಯು ಸೋ ಮಚ್. ಹೋದ್ನ ಅವತ್ತು ಸ್ಟಾಲಿನ್ ಸರ್ ಮನೆಗೆ ಕೊಟ್ಟಿದ್ದೆ. ಇವರು ಗಂಗಾ ಅಂತ. ಹಾಯ್ ಹಾಯ್. ಇವ್ರು ಇಲ್ಲೇ ಇರ್ತಾರೆ. ಈ ಪ್ರಾಪರ್ಟಿ ನೋಡ್ಕೊಳ್ಳೋದು ಇವರೇ. ಏನು ಕಾಳು ಹಾಕಿದ್ದೀರಾ ಆ ಕಡೆ? ತೊಗರಿಕಾಯಿ. ಆ ಕಡೆ ಫುಲ್ಲು ತೆಂಗು ಹಾಕಿದ್ದಾರೆ. ಮಧ್ಯ ಮಧ್ಯ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಸಪೋಟ, ಸೀತಾಫಲ, ಚೇಪೆಕಾಯಿ, ಸೇಬೆಕಾಯಿ, ಬಟರ್ ಫ್ರೂಟು. ಸೊ ಇದೆಲ್ಲ ಹಾಕಿದ್ದಾರೆ. ಇನ್ನೂ ಯಾವುದು ಬೆಳೆದಿಲ್ಲ, ಬಿಟ್ಟಿಲ್ಲ.
ಇನ್ನು ಈಗ ಹಾಕಿರೋ ಪುಟ್ಟ ಪುಟ್ಟ ಸಸಿಗಳು. ಸಂಕ್ರಾಂತಿ ತನಕ ಮಾತ್ರನೇ ಅವರೆಕಾಯಿ ಸೀಸನ್ ಇರುತ್ತೆ, ಅದಾದಮೇಲೆ ಅವರೆಕಾಯಿ ಬೀಳಲ್ಲ. ಅದಕ್ಕೆ ಅಂತಲೇ ಎಲ್ಲನೂ ಈಗಲೇ ಕೀಳ್ತಿದ್ದಾರೆ. ಓ ಪರವಾಗಿಲ್ವೇ, ಒಂದು ರೇಂಜಿಗೆ ಆಗಿದೆ. 1 kg ಎಷ್ಟು ಅಲ್ಲ 1 kg ಎಷ್ಟು 1 kg 50 ಅನ್ನಂಗೆ 3 kg ಇದೆ 150 ರೂಪಾಯಿ. ಇದನ್ನ ಸುಮ್ಮನೆ ಮೇಲ್ಮೇಲೆ ಕಿತ್ತಿರೋದು, ಒಳಗಡೆ ಇನ್ನ ಎಷ್ಟೊಂದು, ಇನ್ನ ನೀವು ಎಷ್ಟೊಂದು ಕಿತ್ತೇ ಇಲ್ಲ ಹಂಸ. ಸಿ ಹೌ ಇಟ್ ಇಸ್ ಸೋ ಆಯಿಲಿ. ಈ ಥರ ಆಯಿಲಿ ಎಲ್ಲೂ ಸಿಗಲ್ಲ. ಹಿಂಗೆ ಆಯಿಲಿ ಆಯಿಲಿ ಇರಬೇಕಾ ಅವಾಗ? ಇದು ಸೊಗಡು ಅಂತಾರೆ. ಲೈಕ್ ಇಟ್ ಸ್ಮೆಲ್ ಸೋ ಗುಡ್. ಸಿ ಬಟ್ ಇದು ನನಗೆ ಬೇಗ ಈಚಿಂಗ್ ಥರ ಆಗಿಬಿಡುತ್ತೆ ಮುಟ್ಟಿದ್ರೆ. ಅಣ್ಣ ಇದು ಒಣಗೋಗಿ ಬಿದ್ದು ಮತ್ತೆ ಸಿಗುತ್ತೆ ಅಲ್ವಾ? ಅಯ್ಯೋ ಹೇಳೋಣ ಕರೆಕ್ಟಾಗಿ. ಅಲ್ಲ ಆಮೇಲೆ ಇದು ಇವಾಗ ಈ ಒಣಗೋಗಿರೋದೇನು? ಕಾಳು ಮುಗೀತು, ಮತ್ತೆ ಬರಲ್ಲ. ಅಲ್ಲ ಇನ್ಯಾವಾಗೂ ಬರಲ್ಲ. ಸೀಸನ್ ಮುಗಿದ್ರೆ ಮುಗೀತು, ಮತ್ತೆ ಹೊಸದಾಗ ನಾವು ಅಣ್ಣ ಆಗ್ಬೇಕು. ಇವಾಗ ಯಾವಾಗಂದ್ರೂ ಸಿಗುತ್ತೆ ಅಲ್ವಾ? ಅಲ್ಲ ರೀ, ಈಗ ಯಾವಾಗ ಬೇಕಿದ್ರು ಹಾಕ್ಬೋದು ಅಲ್ಲ. ಇದಾದ್ಮೇಲೂ ಸಿಗುತ್ತೆ, ಆದ್ರೆ ಸೊಗಡು ಇರಲ್ಲ. ಓ ಒಂದ್ ಗಿಡ ಒಂದೇ ಸಲನಾ ಫಸಲು ಕೊಡೋದು? ಇದು ಆಮೇಲೆ ಕ್ಲೀನ್ ಮಾಡಿಸ್ಬಿಡ್ತೀರಾ? ಆಮೇಲೆ ಇದೆಲ್ಲ ಕ್ಲೀನ್ ಮಾಡಿಸಿ ಬೇರೆದು ಹಾಕೋದು. ಇದು ಇವಾಗಿನ್ಗೆ ಇಷ್ಟೇ, ಕ್ಲೀನ್ ಮಾಡಿಸಾದ್ಮೇಲೆ ಅದರ ಸೀಸನ್ಸ್ಗೆ ಬೇರೆದು ಹಾಕ್ತಾರಂತೆ. ತುಂಬಾ ವೇಸ್ಟ್ ಆಗೋಗ್ಬಿಟ್ಟಿದೆ ಅಲ್ವಾ? ನೀವು ಯಾಕೆ ಅವಾಗ್ಲೇನೆ ಸ್ವಲ್ಪ ಸ್ವಲ್ಪ ಅವಾಗವಾಗ ಕೀಳ್ಸ್ಬೇಕಲ್ವಾ? ಇಫ್ ನಾಟ್ ಮಾರಕ್ಕಲ್ಲ ಅಂದ್ರೂ ಮನೆ ಯೂಸ್ಗೆ ಅವ್ರು ಕಿತ್ತಿಟ್ಟಿದ್ರೆ ಮನೆಗೆ ಯೂಸ್ ಮಾಡ್ಬೋದಿತ್ತಲ್ವಾ? ಅಂದ್ರೆ ಒಂದ್ ಕಡೆಯಿಂದ ಬರ್ಬೇಕು ಹೌದು. ನಾವು ಅಲ್ಲಲ್ಲಿ ಕಿತ್ಕೊಂಬಂದ್ರೆ ಇದೇ ತರ ಎಲ್ಲ ಕಡೆ ಮಿಸ್ ಆಗ್ಬಿಡುತ್ತೆ. ಏನ್ ಕೆಲಸ ಇವಾಗ ಮುಗೀತು, ಅವ್ರು ಕಂಟಿನ್ಯೂ ಮಾಡ್ಕೊತಾ ಇದ್ದಾರೆ. ಸೊ ನಾನೀಗ ಕೆರೆ ಹತ್ರ ಹೋಗ್ತಿದ್ದೀನಿ. ಕೆರೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಈ ಪ್ರಾಪರ್ಟಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲೇ ಹತ್ರದಲ್ಲಿ ಕೆರೆ ಇದೆ. ಲಾಸ್ಟ್ ಟೈಮು ನಾವು ಇಲ್ಲಿಗೆ ಬಂದಾಗ ಸ್ಟೇ ಮಾಡಿದಾಗ ಆಲ್ಮೋಸ್ಟ್ ಮಿಡ್-ನೈಟ್ 12-12:30 ಅನ್ನೋಂಗೆ ಕೆರೆ ಹತ್ರ ಹೋಗಿದ್ವಿ. ಬಿಕಾಸ್ ಸುಮ್ಮನೆ ಏನಾದರೂ ಸಿಗುತ್ತೆ, ಏನಾದರೂ ಕಾಣುತ್ತೆ. ಬಟ್ ಒಂಥರ ಆ ಥರ ಕತ್ಲಲ್ಲಿ ಮಧ್ಯರಾತ್ರಿಯಲ್ಲಿ ಆ ಥರ ಹೋಗೋದು ಸಖತ್ ಮಜಾ. ವಿ ಎಂಜಾಯ್ಡ್ ಇಟ್ ಸೋ ಮಚ್. ಹಗಲಲ್ಲಿ ನಾನು ಅಲ್ಲಿಗೆ ಹೋಗಿಲ್ಲ, ಸೊ ಇವತ್ತೇ ಫಸ್ಟು ಡೇ ಅಲ್ಲಿ, ಸ್ವಲ್ಪ ಲೈಟ್ ಇರೋ ಟೈಮಲ್ಲಿ ಅಲ್ಲಿಗೆ ಹೋಗ್ತಾ ಇರೋದು. ಸೊ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸಂಬಡಿ ಪ್ಲೀಸ್ ಹೆಲ್ಪ್ ಮೀ. ಮೀನಾ, ಇಲ್ಲಿ ನಾವು ಹೋಗೋಕ್ಕೂ ಮುಂಚೆನೇ ಆಲ್ರೆಡಿ ಒಬ್ಬರು ನಮಗೆ ಕಾಷನ್ ಕೊಡ್ತಾ ಇದ್ದಾರೆ, ಚಿರತೆ ಇದೆ ಇಲ್ಲಿ ಅಂತ. ಆ್ಯಂಡ್ ಮೋರ್ ಓವರ್ ಎಸ್, ಐ ಹರ್ಡ್ ಅ ಲಾಟ್ ಇಲ್ಲಿ ಈ ಜಾಗದಲ್ಲಿ ಚಿರತೆ ಜಾಸ್ತಿ ಇದೆ ಅಂತ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ನಾವಿವಾಗ ಈ ಕಡೆ ಹೋಗ್ಬೇಕು. ಸೊ ನಮ್ಮ ಮೀನಾ ಗಾಡಿ ಓಡಿಸ್ತಾ ಇದ್ದಾಳೆ. ನಾಟ್ ಸ್ಕ್ಯಾರ್ಡ್ ದೋ. ಪರವಾಗಿಲ್ಲ ಮೀನಾ, ಇಷ್ಟು ಚೆನ್ನಾಗಿ ಓಡಿಸ್ತೀಯಾ? ಓಕೆ, ಅಲ್ಲಿ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸನ್ಸೆಟ್ ಆಗ್ತಾ ಇದೆ ಆ್ಯಂಡ್ ರೋಡು ಈ ಥರ ಇದೆ. ಓ ಹಾರ್ಡ್ಲಿ 1 ಕಿಲೋಮೀಟರ್ ಅಂತ ಅನ್ಸುತ್ತೆ ಅಷ್ಟೇ ಅಲ್ಲ? ನಾಟ್ ಇವನ್ 1 ಕಿಲೋಮೀಟರ್. We'll go still more. We'll go further. Oh, this is good, man. ಇದು ಕೆರೆ ಏರಿ. This place is so good, no? Yeah, it is. ಒಂದು ಕಡೆ ಫುಲ್ಲು ರಾಕ್ಸ್, ಬೆಟ್ಟ ಈ ಥರ ಇದೆ. ಒಂದು ಕಡೆ ಕಂಪ್ಲೀಟಾಗಿ ಕೆರೆ ಇದೆ. ಸೊ ಬ್ಯೂಟಿಫುಲ್ ಇಟ್ ಈಸ್. ಕೆರೆ ಅಟ್ಮೋಸ್ಟ್ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ. ಆ್ಯಂಡ್
ಈ ಪ್ರಾಪರ್ಟಿ ಸ್ಪೆಷಾಲಿಟಿ ಇನ್ನೊಂದೇನೆಂದರೆ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಯು ಕ್ಯಾನ್ ಕಮ್ ಹಿಯರ್ ಫಾರ್ ಅ ವಾಕ್ ಅಥವಾ ಈವ್ನಿಂಗ್ ವ್ಯೂ ಸನ್ಸೆಟ್ ನೋಡೋದಕ್ಕೆ ಇದಕ್ಕೂ ಕೂಡ ಬರ್ಬೋದು. ಫೀಲ್ ಸೋ ಗುಡ್. ನಾವು ಹೋಗ್ಬೇಕಿಲ್ಲ. ನೋ, ಅಲ್ಲಿ ರಾಕ್ಸ್ ಇದೆ, ಜಸ್ಟ್ ರಾಕ್ಸ್. ಮಂಜಣ್ಣಂಗೆಲ್ಲ ಭಯ ಹೋಗ್ಬಿಟ್ಟಿತ್ತು ಲಾಸ್ಟ್ ಟೈಮ್ ಬರೋದು. ಯಾಕೆ? ಫಸ್ಟ್ ಟೈಮ್ ಕುತ್ಕೊಂಡಿದ್ದು ಮಂಜಣ್ಣ. That was so good. Did you click it? No, shit. I spotted one beautiful peacock actually. ಸಕ್ಕತ್ತಾಗಿತ್ತು. ಎಷ್ಟು ಚೆನ್ನಾಗಿ ಎದುರುಗಡೆ ಪಾಯಿಸಾಯಿತು ಅಂದರೆ ಫುಲ್ಲು ಫೆದರ್ಸ್ ಕಂಪ್ಲೀಟ್ ಆಗಿತ್ತು. ಫುಲ್ ಹಾರೋಯ್ತು ಹಿಂಗೆ ಮೇಲೆ. ಸೋ ಬ್ಯೂಟಿಫುಲ್. ಅನ್ಫಾರ್ಚುನೇಟ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದೆ, ಸೊ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ಅವಾಗಲೂ ನಾನೇ ಡ್ರೈವರ್ ಆಗ್ಬಿಟ್ಟು ನಿಮ್ಗೆ ಇಷ್ಟ ಓಡ್ಸೋಕ್ಕೆ ಓಡಿಸ್ತೀರ. ಲಡ್ಕ ಪಡ್ಕ ರೋಡ್ ಹಂಗಿದೆ ಅದಕ್ಕೆ. ಅವಾಗಲೇ ನಾವು ಬರೋವಾಗ ಆ ಕಡೆ ಇದ್ರು ಅವರು. ಕಂಬ ನೆಡ್ಬೇಕು ಫಸ್ಟು. 4 ಮೂಲೆಗೂ 4 ಹಾಕ್ಬೇಕು. ನಮಗೂ ಹೇಳ್ತಾನೆ ಗೊತ್ತಂತಾಳೆ. ಹಿಂಗೆ ಹೋಗ್ಬೋದು, ಇಲ್ಲಿ ಜಾಗ ಇದೆ ಬನ್ನಿ. ಅದು ಫೋನ್ ನಂಬರು ಅವ್ರ ಮಗಂದು ಐತೆ. ಡ್ರ್ಯಾಗನ್ ಫ್ರೂಟ್ ಗಿಡ ಹೆಂಗಿರುತ್ತೆ ಅಂತ ಇಲ್ಲಿ ತನಕ ನೋಡಿರಲಿಲ್ಲ ಹಂಸ. ಇವತ್ತೇ ನೋಡ್ತಾ ಇರೋದು. ಲೈಕ್ ದಿಸ್. ಅದಕ್ಕೆ ಮೇಲೆ ಟೈರ್ ಹಾಕ್ಬೇಕಂತೆ, ಇಲ್ಲಿ ಕೂದಿಸ್ಬೇಕು. ಫ್ರೂಟ್ ಎಷ್ಟು ಚೆನ್ನಾಗಿರುತ್ತೆ. ಗಿಡ ನೋಡಿ ಹೆಂಗಿದೆ, ಫುಲ್ ಮುಳ್ಳು. ಮಾಮೂಲಿ ಎಲೆಂಬು ಕುಡಿ ಕಟ್ಟಾಕ್ತಾನೆ. ಈಗ ಅಮ್ಮ ಗಿಡ ಕೊಡ್ತೈತಂತೆ. ಈಗ ನೋಡ್ಕೊ, ಈಗ ನೆಟ್ ಬಿಡೋಣ ಬಾ ಒಂದೊಂದ್ ಕಡೆಗೆ. ಅಲ್ಲ, ಇಲ್ಲಿ ಇಟ್ಟು ಬಿಡೋಣ ಎಲ್ಲೆಲ್ಲಿ ಅಂತ. ಇಲ್ಲಿ ಅಂತೂ ಸಾಲಾಗಿ ಮಲ್ಲಿಗೆ ಗಿಡಗಳು ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಮಲ್ಲಿಗೆ ಬೆಳೆದಿದೆ. ಈ ಥರ ಒಂದು ಸ್ವಲ್ಪ ಪುಟ್ಟ ಜಾಗ ಇದ್ದರೆ ಸಾಕಲ್ವಾ, ಏನು ಬೇಕೋ ಅವಶ್ಯಕತೆಗಳಿಗೆ ಅದನ್ನೆಲ್ಲ ನಾವೇ ಬೆಳೆಸ್ಕೋಬೋದು. ಎಷ್ಟು ಹಾಕ್ತೀರಕ್ಕ? ಮಾಮ ಒಂದು 18 ಕಂಬಾವೆ, ಒಂದು 10-15 ಹಾಕ್ರಿ. ವ್ಯಾಲ್ಯೂ ಇಲ್ಲ, ನೀವು ಹೋದಾಗ ಇಲ್ಲ ಅಣ್ಣ, ಇವಾಗ ಇದು ಈ ಬಟರ್ ಫ್ರೂಟ್ ಜಾಸ್ತಿ ಇದ್ದಿರೋದು ಬೆಂಗಳೂರಲ್ಲಿ. ಅಯ್ಯೋ ಬಟರ್ ಫ್ರೂಟ್ ಸುಮ್ಮನೆ ನಮ್ದು ಅಲ್ಲಿ ಪಕ್ಕದಲ್ಲಿ ಮಠ ಮಾಡಿದೀವಲ್ಲ. ಹೌದಾ? ಆ ಕಡೆ ನಮ್ದು ಇದೆಲ್ಲ ನೆಲ್ಲವ್ರೆಕಾಯಿ ಅಲ್ಲ. ಆಗುತ್ತೆ, ಸ್ವಲ್ಪ ಟ್ರೈ ಮಾಡಿ. ನನಗೂ ಆಗಲೇ ಹಂಗೆ ಆಯಿತು. ಇದು ಶಂಕರ ಗೌರಿಗೆ ಊಟನಾ? ಓಕೆ, ಚಲೋ, ಲೆಟ್ಸ್ ಗೋ. ತಂದಿಲ್ಲ, ಹೇಳಿದ್ರು ಹಾಕಿ ಎಲ್ಲ ರೆಡಿ ಮಾಡುವ, ಹಾಕೊಡ್ತೀನಿ. ಮಳೆಗಾಲದಲ್ಲಿ ಹಾಕಿದ್ ಚೆನ್ನಾಗಿತ್ತು. ಅದೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅಷ್ಟತ್ರ ಆಯ್ತಿತ್ತಲ್ಲ. ಯಾಕೆಂದ್ರೆ ಆಗ ಮಳೆ ಬಿತ್ತದ, ಅವಾಗ ಹಾಕೊಂಡ್ರೆ. ಸರಿ ಕಣಮ್ಮ, ಬರ್ತೀನಿ. ಈಗ ಇಲ್ಲಿಗೆ ಹೋಗಿದ್ರಾ? ನನ್ಗೆ ಗೊತ್ತಿರ್ಲಿಲ್ವಲ್ಲ. ನೀವು ಅಲ್ಲಿ ಬಂದ್ರಲ್ಲ, ಬಾಗಿರ್ಲಿಲ್ಲ, ಅದೆಲ್ಲ ಅವ್ರ ಕರ್ರಿಗೆ ಹೋಗಿತ್ತಲ್ಲ. ನಾನು ಅಲ್ಲಿ ದನ ಕಟ್ಟಿ ಹಾಕಿದ್ನಲ್ಲ, ಯಾಕ ನಮ್ಮನೆ ತಕೋತಾರಲ್ಲ ಅಂತ ನಾನು ದನ ಅಲ್ಲೇ ಬಿಟ್ಟು. ಅಯ್ಯೋ, ಓ ದನನ ಅಲ್ಲೇ ಬಿಟ್ಟಿಟ್ಟೆ. ಸರಿ ಕಣಮ್ಮ, ಆಯ್ತು. ಬಂದ್ರಿ ಮನೆಗೆ? ಈಗ ಸುಮ್ಮನೆ ಗೊತ್ತಿಲ್ಲ. ನೋಡಿ, ಒಂದ್ ಸ್ವಲ್ಪ ತಿರ್ತೀನಮ್ಮ, ಆಮೇಲೆ ಹೋಗ್ತೀನಿ. ದಿವಸ ಬರ್ತೀನಿ. ಹಾಂ, ಸರಿ. ಬೆಂಗಳೂರಲ್ಲಿ ಪಕ್ಕದ ಮನೆಯಲ್ಲಿ ಯಾರು ಇರ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ಲ. ಬಟ್ ಇಲ್ಲಿ ಹಂಗಲ್ಲ, ಇಡೀ ಊರೇ ನಮ್ದು. ಒಂದ್ ಮನೆ ಆದ್ರೆ ಸಾಕು, ಎಲ್ಲರೂ ಬಂದು ಮಾತಾಡಿಸ್ತಾರೆ ಸುಮ್ಮನೆ ಊರಿಗೆ ಬಂದಿದ್ದೀವಿ ಅಂದ್ರೆ. ಎಷ್ಟು ಚಂದ ಅಲ್ಲ. ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ ನಾನಂತೂ.
ಏನು ಗೊತ್ತಾ, ಬೆಂಗಳೂರವ್ರಿಗೆ ಕಂಪ್ಲೀಟಾಗಿ ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಇರೋದಕ್ಕಾಗಲ್ಲ. ಹಾಗಂತ ಯಾವಾಗಲೂ ಬೆಂಗಳೂರು ಇಟ್ಸ್ ನಾಟ್ ದಟ್ ಗ್ರೇಟ್. ಅಂದರೆ ಇರೋದು ಲೈಫ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದಕ್ಕೆ ಈ ಥರನೂ ಒಂದು ಏನಾದರೂ ಇರಬೇಕು. ಊರು ಹಳ್ಳಿ ಹೋಗಿ ಬರೋಕ್ಕೆ, ಹಾಲಿಡೇಸಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಟ್ ವಾಸ್ ಟೋಟಲಿ ಅನ್ಪ್ಲಾನ್ ಟ್ರಿಪ್ ವರ್ತ್ ಕಮಿಂಗ್. ತಗೋ ನಿಂಗೆ ಅಂತ ಊಟ ತಗೊಂಡು ಬಂದಿದ್ದೀವಿ. ದೀಮಹಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಕೊಟ್ಟಿದ್ದೀನಿ. ಹಾಗೆ ಪ್ರಾಪರ್ಟಿ ಸುತ್ತಮುತ್ತ ಎಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಇದೆ ಅನ್ನೋದನ್ನ ಕೂಡ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ಸದ್ಯಕ್ಕೆ ಇಷ್ಟೇ. ಅಂಡ್ ಮತ್ತೆ ಈ ಪ್ಲೇಸಿಗೆ ನಾನಂತೂ ಬರೋದು ಖಂಡಿತ. ಅದ್ರ ಜೊತೆಗೆ ವ್ಲಾಗ್ಸ್ ಮಾಡಿ ನಿಮ್ಗೆ ಎಲ್ರಿಗೂ ಇಲ್ಲಿ ಏನೇನೆಲ್ಲ ನಾನು ಎಂಜಾಯ್ ಮಾಡ್ತೀನೋ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. Until then, keep missing me.